ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಳ್ಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೋತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಅರ್ಥಶಾಸ್ತ್ರಕ್ಕಾಗಿ ಸಂಖ್ಯಾಶಾಸ್ತ್ರ ಎಂಬ BA 4 ಸೆಮ್ನ ಇಲ್ಲಿ ಬರತಕ್ಕಂಥ ಪ್ರಮುಖ ಅಂಶ. ಅದು ಯಾವುದ್ರಿ? ಅಂಕಗಣಿತೀಯ ಸರಾಸರಿ. ಯಾವುದ್ರಿ? ಅಂಕಗಣಿತೀಯ ಸರಾಸರಿ, ಅರ್ಥಮೆಟಿಕ್ ಮೀನ್. ಅದರಲ್ಲಿ ವೈಯಕ್ತಿಕ ಸರಣಿಯೊಳಗೆ ನೇರ ವಿಧಾನವನ್ನು ಹೇಳ್ತಾ ಇದ್ದೀನಿ. ವೈಯಕ್ತಿಕ ಸರಣಿಯೊಳಗೆ ನೇರ ವಿಧಾನ, ಡೈರೆಕ್ಟ್ ಮೆಥಡ್ ಯಾವ ರೀತಿ ಕಂಡುಹಿಡಿಬೇಕು, ಅಂಕಗಣಿತೀಯ ಸರಾಸರಿ ಕಂಡುಹಿಡಿಬೇಕಾದ್ರೆ ನೇರ ವಿಧಾನದ ಮೂಲಕ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಈ ಕ್ಲಾಸ್ದಲ್ಲಿ ವಿವರಿಸ್ತಾ ಹೋಗ್ತೀನಿ. ಇನ್ನು ನೇರ ವಿಧಾನ ಅಂತ ತೆಗೆದುಕೊಂಡ್ರೆ, ಡೈರೆಕ್ಟ್ ಮೆಥಡ್ ಅಂತ ತೆಗೆದುಕೊಂಡ್ರೆ ಅದರ ಸೂತ್ರ ಅದು ಯಾವ ರೀತಿ ಕಂಡು ಬರ್ತದೆ ಅಂದ್ರೆ x ಬಾರ್ x1 ಪ್ಲಸ್ x2 ಪ್ಲಸ್ x3 ಪ್ಲಸ್ x4 ಅಂಡ್ ಡಾಟ್ xn ಅಂತ ಬರ್ತದೆ, ಡಿವೈಡೆಡ್ ಬೈ n ಅಂತ ಕರಿತೀವಿ. ಇಲ್ಲಿ x ಬಾರ್ ಅನ್ನೋದೇನ್ರಿ? ಅಂಕಗಣಿತೀಯ ಸರಾಸರಿಯನ್ನು ತಿಳಿಸ್ತಕ್ಕಂಥದ್ದು. ಇನ್ನು x1 x2 x3 x4 ಅನ್ನೋದೇನ್ರಿ? ಒಟ್ಟು x ಮೌಲ್ಯಗಳ ಒಟ್ಟು ಮೊತ್ತವಾಗಿರ್ತದ ಅಂತ ಹೇಳ್ಬೋದು. ಅಂದ್ರೆ xಗಳ ಒಟ್ಟು ಮೌಲ್ಯವಾಗಿ ಕಂಡು ಬರತಕ್ಕಂಥದ್ದು. n ಅನ್ನೋದು ಮೌಲ್ಯಗಳ ಸಂಖ್ಯೆ. ಇದನ್ನು ಯಾವ ರೀತಿ ಸೂತ್ರದಲ್ಲಿ ತೆಗೆದುಕೊಂಡ್ರೆ ಯಾವ ರೀತಿ ಕಂಡುಕೊಳ್ತೀವಿ ರೀ? ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ n ಅಂತ ತೆಗೆದುಕೊಳ್ತೀವಿ. ಅಂದ್ರೆ ಇಲ್ಲಿ ಅಂಕಗಣಿತೀಯ ಸರಾಸರಿ ಕಂಡುಹಿಡಿಬೇಕಾದ್ರೆ ನೇರ ವಿಧಾನದೊಳಗೆ ಏನು ಮಾಡ್ತೀವಿ? x ಬಾರ್ x1 x2 x3 x4 ಡಾಟ್ xn ಇದು ಡಿವೈಡೆಡ್ ಬೈ n ಅಂತ ಕರಿತೀವಿ. ಇಲ್ಲಿ x ಬಾರ್ ಅನ್ನೋದು ಅಂಕಗಣಿತೀಯ ಸರಾಸರಿ ಆಗಿರ್ತದೆ. ಅದೇ ರೀತಿ x ಅನ್ನೋದೇನ್ರಿ? x ಮೌಲ್ಯಗಳ ಒಟ್ಟು ಮೊತ್ತವನ್ನು ತಿಳಿಸ್ತಕ್ಕಂಥದಕ್ಕೆ ನಾವು ಸಿಗ್ಮಾ ಎಕ್ಸ್ ಅಂತ ಕರಿತೀವಿ. ಡಿವೈಡೆಡ್ ಬೈ n ಅಂದ್ರೆ ಮೌಲ್ಯಗಳ ಸಂಖ್ಯೆ ಆಗಿರ್ತದೆ ಅಂತ ಹೇಳ್ಬೋದು. ಅಂದರೆ ಈ ರೀತಿಯಾಗಿದ್ದು ಪ್ರಥಮವಾಗಿ ಬರತಕ್ಕಂಥದ್ದು ನೇರ ವಿಧಾನ. ಇನ್ನು ನೇರ ವಿಧಾನ ಒಂದು ಉದಾಹರಣೆ ಮೂಲಕ ಕೂಡ ಇಲ್ಲಿ ವಿವರಿಸಬಹುದು. ಅದು ಯಾವ ರೀತಿ ಉದಾಹರಣೆ ಅನ್ನೋದನ್ನು ಈಗಲೇ ವಿವರಿಸ್ತಾ ಹೋಗ್ತೇನೆ. ಸರಾಸರಿ ಒಳಗೆ ನೇರ ವಿಧಾನ ಅಂದ್ರೆ ಏನು? ಅಂಕಗಣಿತ ಸರಾಸರಿ ನೇರ ವಿಧಾನದ ಸೂತ್ರ ಕೂಡ ಹೇಳಿದೆ. ಏನು? x ಬಾರ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ n ಅಂತ ಹೇಳಿದ್ದೆ. ಇನ್ನು ನೇರ ವಿಧಾನದೊಳಗೆ ಅಂಕಗಣಿತ ಸರಾಸರಿ ಯಾವ ರೀತಿ ಕಂಡು ಹಿಡಿತಾರೆ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ಕೂಡ ಇಲ್ಲಿ ವಿವರಿಸ್ಬೋದು. ಈಗ ಎಕ್ಸಾಂಪಲ್, BA ವಿದ್ಯಾರ್ಥಿಗಳು ಸಮಾಜ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ನೀಡಿರುತ್ತದೆ. ಈ ಅಂಕಗಳನ್ನು ಸರಾಸರಿ ಕಂಡು ಹಿಡಿಯಿರಿ ಅಥವಾ ಅಂಕಗಣಿತೀಯ ಸರಾಸರಿ ಕಂಡು ಹಿಡಿಯಿರಿ ಅಂತ ಕೇಳ್ಬೋದು. ಅದನ್ನು BA ವಿದ್ಯಾರ್ಥಿಗಳು ಸಮಾಜಶಾಸ್ತ್ರ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನು ಕೊಟ್ಟಾರ. ಆ ಅಂಕಗಳನ್ನು ಬಳಸ್ಕೊಂಡು ನಾವು ಏನು ಮಾಡ್ಬೇಕಲ್ಲಿ? ಅಂಕಗಣಿತೀಯ ಸರಾಸರಿಯನ್ನು ಕಂಡುಹಿಡಿಬೇಕಾಗ್ತದೆ. ಇಲ್ಲಿ ಅಂಕಗಣಿತೀಯ ಸರಾಸರಿ ಅಂದರೆ ನಾವು ಆಗಲೇ ಕ್ರಮ ಸಂಖ್ಯೆ ಒಂದು ಕಾಲಮ್, ಇನ್ನೊಂದು ಅಂಕಗಳು ಅಂತ ತೆಗೆದುಕೊಳ್ತೀವಿ. ಇಲ್ಲಿ ಅಂಕಗಳು ಆಲ್ರೆಡಿ ಅವರು ಕೊಟ್ಟಿರ್ತಾರೆ. ಇನ್ನು ಕ್ರಮ ಸಂಖ್ಯೆಗಳು ನಾವು ಬರೆದುಕೊಂಡಾಗ ಎಷ್ಟದ ರೀ? ಕ್ರಮ ಸಂಖ್ಯೆ ಅಂದರೆ n, ಅಂಕಗಳಂದರೆ x. ಇಲ್ಲಿ ಕ್ರಮ ಸಂಖ್ಯೆಗಳು ಎಷ್ಟದಾವ? 1 ರಿಂದ 10 ಅದಾವೆ. ಅಂದ್ರೆ ಟೋಟಲಿ ನಮಗೆ ಕ್ರಮ ಸಂಖ್ಯೆಗಳ ಸಂಖ್ಯೆ ಎಷ್ಟದ ರೀ? ಟೋಟಲಿ 10 ಬರೀಲಾಗ್ತದೆ. ಇಲ್ಲಿ ಟೋಟಲಿ 1 2 3 4 5 6 7 8 9 10. ಟೋಟಲಿ ಸಿಗ್ತಕ್ಕಂಥ ಸಂಖ್ಯೆಗಳ ಸಂಖ್ಯೆ ಎಷ್ಟದ ರೀ? 10. ಇನ್ನು ನಂತರ ಅಂಕಗಳನ್ನು ತೆಗೆದುಕೊಂಡ್ರೆ x ಅಂತದ. ಇಲ್ಲಿ x ಒಳಗೆ ಏನು ಮಾಡಿದ್ದೀವಿ ನಾವು? ಆಲ್ರೆಡಿ ಇಲ್ಲಿ ಅಂಕಗಳನ್ನು ಕೊಟ್ಟಿವಿ. ಎಷ್ಟದ ರೀ? 40 50 55 78 58 60 73 35 43 48. ಟೋಟಲ್ ಇದು ಏನಂತ ತೆಗೆದುಕೊಳ್ತೀವಿ? ಸಿಗ್ಮಾ ಎಕ್ಸ್ ಅಂತ ತಗೋತೀವಿ. ಸಿಗ್ಮಾ ಎಕ್ಸ್ ಅಂತ ತೆಗೆದುಕೊಂಡಾಗ ಎಷ್ಟು ಬರ್ತದೆ? ಇವನ್ನಷ್ಟು ಕೂಡಿಸಿದಾಗ ನಮಗೆ ಸಿಗ್ತಕ್ಕಂಥದ್ದು 540. ಇದನ್ನು ಅಂಕಗಣಿತ ಸರಾಸರಿ ಏನು ಮಾಡಬೇಕು? ಈಗ ನಾವು ಕಂಡು ಹಿಡಿಬೇಕದು ನೇರ ವಿಧಾನದೊಳಗೆ. ಅದರ ಸೂತ್ರ ಏನಿದೆ? x ಬಾರ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ n. ಅಂಕಗಣಿತ ಸರಾಸರಿ ಒಳಗೆ ನೇರ ವಿಧಾನದ ಸೂತ್ರ ಏನಿದೆ? x ಬಾರ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ n. ಇಲ್ಲಿ x ಬಾರ್ ಅಂದರೆ ಸಿಗ್ಮಾ ಎಕ್ಸ್ ಎಷ್ಟದ ರೀ? 540. 540 ಡಿವೈಡೆಡ್ ಬೈ ಎಷ್ಟದ? n ಸಂಖ್ಯೆಗಳು ಎಷ್ಟದಾವ್ರಿ? ಇಲ್ಲಿ 10. 10 ತೆಗೆದುಕೊಂಡು ನಮಗೆ ಸಿಗ್ತಕ್ಕಂಥದ್ದು ಎಷ್ಟಿಲ್ಲಿ? ಇಲ್ಲಿ 54 ಬರತಕ್ಕಂಥ ಒಂದು ಆನ್ಸರ್. ಉತ್ತರ ಏನು ಬರ್ತದೆ ರೀ? 54 ಉತ್ತರ ಬರತಕ್ಕಂಥದ್ದು. ಅದರಲ್ಲಿ x ಬಾರ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ n ಸೂತ್ರ ಅದ. ಆ ಸೂತ್ರದ ಮುಖಾಂತರ ಹಾಕೊಂಡ್ರೆ ಸಿಗ್ಮಾ ಎಕ್ಸ್ ಎಷ್ಟದ ರೀ? 540 ಡಿವೈಡೆಡ್ ಬೈ n ಅಂದ್ರೆ ಇಲ್ಲಿ ಕ್ರಮಗಳ ಸಂಖ್ಯೆ ಎಷ್ಟದ? 10. ಇದು ನಾವು ಡಿವೈಡೆಡ್ ಬೈ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ಎಷ್ಟು ರೀ? 54. ಇದು ನೇರ ವಿಧಾನದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶ. ಯಾವುದ್ರಿ? ಅಂಕಗಣಿತೀಯ ಸರಾಸರಿ ಕಂಡುಹಿಡಿಬೇಕಾದ್ರೆ ನೇರ ವಿಧಾನ ಈ ರೀತಿಯಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇದನ್ನು ಒಂದು ಉದಾಹರಣೆ ಮೂಲಕ ಇಲ್ಲಿ ವಿವರಿಸಿದ್ದೀನಿ. ಉದಾಹರಣೆ ಕ್ರಮ ಸಂಖ್ಯೆ, ಇನ್ನೊಂದು ಅಂಕಗಳು ಕೊಟ್ಟಿರ್ತಕ್ಕಂಥದ್ದು x ಆಗಿರ್ತದೆ. ಕ್ರಮ ಸಂಖ್ಯೆಗಳು ಒಟ್ಟು 10 ಇರ್ತಾವೆ. ಅದೇ ರೀತಿ x ಅಂದ್ರೆ ಸಿಗ್ಮಾ ಎಕ್ಸ್ ಎಷ್ಟದ ರೀ? 540 ಒಟ್ಟು ಅಂಕ ಆಗ್ತದೆ. ಅದನ್ನು x ಬಾರ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ n ಒಳಗೆ ನಾವು ಇಲ್ಲಿ ಏನು ಸೂತ್ರದಲ್ಲಿ ತುಂಬಿಕೊಂಡಾಗ x ಬಾರ್ 540 ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ ದೊರೀತಕ್ಕಂಥ ಆನ್ಸರ್ ಎಷ್ಟು? 54. ಇದು ಅಂಕಗಣಿತ ಸರಾಸರಿ ಒಳಗೆ ನೇರ ವಿಧಾನ ಕಂಡುಹಿಡಿತಕ್ಕಂಥದ್ದು. ಬಹಳ ಸರಳವಾಗಿರ್ತಕ್ಕಂಥದ್ದು. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗೈತಿ ಅಂತ ಅಂದ್ಕೊಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.